ಗುರು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರಸ್ತುತವಾಗಿ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ನಡುವಿನ T20 ಸೀರೀಸ್ ನಡೀತಾ ಇದೆ ಅಂತ ಹೇಳ್ಬೋದು. ಇದರಲ್ಲಿ ನಿನ್ನೆ ತಾನೇ ಅಷ್ಟೇ ಅಭಿಷೇಕ್ ಶರ್ಮಾ ಅವರು ಶತಕ ಸಿಡಿಸಿದ್ರು. ತನ್ನ ಎರಡನೇ ಮ್ಯಾಚಲ್ಲಿ ಅಂದರೆ ಇಂಟರ್ನ್ಯಾಷನಲ್ T20 ಕ್ರಿಕೆಟಿಗೆ ಡೆಬ್ಯೂ ಮಾಡಿರೋ ಎರಡನೇ ಮ್ಯಾಚಲ್ಲಿ ಶತಕ ಸಿಡಿಸಿರೋ ಒಬ್ಬ ಆಟಗಾರ ಆಗ್ತಾರೆ ಅಭಿಷೇಕ್ ಶರ್ಮಾ. ಆದರೆ ನಿನ್ನೆಯಿಂದ ಇವರದ್ದೇ ಚರ್ಚೆ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇವರು ಕೂಡ ಒಂದು ಯಂಗ್ಸ್ಟರ್ ಅಂತಲೇ ಹೇಳ್ಬೋದು. ಇವರು ಬೇರೆ ಯಾರು ಅಲ್ಲ, ರಶ್ಮಿಕಾ ಮಂದಣ್ಣ. ಇವರಿಗೆ ಅಭಿಷೇಕ್ ಶರ್ಮಾ ಮೇಲೆ ಕ್ರಶ್ ಆಗಿದೆ ಅನ್ನೋದನ್ನ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಅಭಿಷೇಕ್ ಶರ್ಮಾ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ರಾದ್ರೂ ಏನು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನೆ ಮ್ಯಾಚಲ್ಲಿ ಅದ್ಭುತವಾಗಿ ಶತಕನ ಸಿಡಿಸಿದ್ರು ಅಭಿಷೇಕ್ ಶರ್ಮಾ ಅವರು. ಇದ್ರ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ದಾರೆ, ನನಗೆ ಅಭಿಷೇಕ್ ಶರ್ಮಾ ಅಂದರೆ ಬಹಳ ಇಷ್ಟ, ಅವ್ರ ಜೊತೆಗೆ ಕ್ರಶ್ ಅಂದರೆ ಡೇಟಿಂಗ್ ಮಾಡೋಕ್ಕೆ ಬಹಳ ಇಷ್ಟಪಡ್ತೀನಿ, ಅವ್ರ ಜೊತೆಗೆ ನಾನು ಮದುವೆ ಆಗೋಕ್ಕೂ ಕೂಡ ಇಷ್ಟಪಡ್ತೀನಿ ಅನ್ನೋ ಮಾತನ್ನು ರಶ್ಮಿಕಾ ಮಂದಣ್ಣ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ರಶ್ಮಿಕಾ ಮಂದಣ್ಣ ಅವರು ಯಾವಾಗಲೂ ಒಂದೊಂದು ನ್ಯೂಸಲ್ಲಿ ಇದ್ದೇ ಇರ್ತಾರೆ. ಇವಾಗಲೂ ಕೂಡ ಒಂದು ನ್ಯೂಸಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ರಶ್ಮಿಕಾ ಮಂದಣ್ಣ ಅವರು ಅಭಿಷೇಕ್ ಶರ್ಮಾರನ್ನ ಪ್ರೀತಿ ಮಾಡ್ತೀನಿ ಅನ್ನೋ ಒಂದು ವಿಷಯನ ಹಂಚ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಈವೆಂಟಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ನಿಮಗೇನಿಸುತ್ತೆ ರಶ್ಮಿಕಾ ಮಂದಣ್ಣವರಿಗೆ ಅಭಿಷೇಕ್ ಶರ್ಮಾ ಮೇಲಿರೋ ಒಂದು ಅಭಿಪ್ರಾಯದ ಬಗ್ಗೆ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.